ನಮ್ಮಲ್ಲಿರೋ ಒಂದು ಹಾಬಿಯನ್ನ, ಒಂದು ಪ್ಯಾಷನನ್ನ ದೊಡ್ಡ ಬಿಸ್ನೆಸ್ ಆಗಿ ಬದಲ್ಸೋಕ್ ಸಾಧ್ಯನಾ? ಖಂಡಿತ ಸಾಧ್ಯ. ಯಾಕಂದ್ರೆ ಇವತ್ತಿನ ದಿನಗಳಲ್ಲಿ ಯೂನೀಕ್ ಆಗಿರೋ ಕೈಯಿಂದ ಮಾಡಿದ ವಸ್ತುಗಳಿಗೆ ಸಖತ್ ಡಿಮ್ಯಾಂಡ್ ಇದೆ. ಬನ್ನಿ, ಇವತ್ತು ಒಂದು ಸಣ್ಣ ಆಸಕ್ತಿಯನ್ನ ಒಂದು ದೊಡ್ಡ ಬ್ರ್ಯಾಂಡ್ ಆಗಿ ಹೇಗೆ ಬೆಳೆಸ್ಬೋದು ಅಂತ ಹಂತ ಹಂತವಾಗಿ ನೋಡೋಣ. ಈ ಪ್ರಶ್ನೆಗೆ ಉತ್ತರ ಏನ್ ಗೊತ್ತಾ? ಒಂದು ದೊಡ್ಡ ಹೌದು. ಜಗತ್ತಿನ ಎಷ್ಟೋ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು ಶುರುವಾಗಿದ್ದೇ ಈ ಥರ ಸಣ್ಣ ಜಾಗಗಳಲ್ಲಿ. ಯಾಕಂದ್ರೆ ಬಿಸ್ನೆಸ್ ಯಶಸ್ಸಿಗೂ ಅದು ಶುರುವಾದ ಜಾಗದ ಸೈಜ್ಗೂ ಅಷ್ಟೇನೂ ಸಂಬಂಧ ಇಲ್ಲ. ಹಾಗಾದ್ರೆ ಈ ಪಯಣದ ಮೊದಲ ಹೆಜ್ಜೆ ಯಾವುದು? ಸರಿ, ಹಾಗಾದ್ರೆ ನಮ್ಮ ಇವತ್ತಿನ ರೋಡ್ ಮ್ಯಾಪ್ ಇಲ್ಲಿದೆ. ಮೊದಲು ಮನೆ ಉದ್ಯಮದ ಕನಸಿನ ಬಗ್ಗೆ ಮಾತಾಡೋಣ. ಆಮೇಲೆ ಅದಕ್ಕೆ ಬೇಕಾದ ಅಡಿಪಾಯ, ಸರಿಯಾದ ಪ್ರಾಡಕ್ಟ್ನ ಹೇಗೆ ಹುಡುಕೋದು, ಅದಕ್ಕೊಂದು ಸಖತ್ ಬ್ರ್ಯಾಂಡ್ ಹೇಗೆ ಕಟ್ಟೋದು, ಆಮೇಲೆ ಗ್ರಾಹಕರನ್ನ ಹೇಗೆ ತಲುಪೋದು, ಮತ್ತು ಕೊನೆಗೆ ಬಿಸ್ನೆಸ್ಸನ್ನ ನಿರಂತರವಾಗಿ ಬೆಳೆಸೋಕೆ ಇರೋ ಸೀಕ್ರೆಟ್ಸ್ ಏನು ಅಂತ ಒಂದೊಂದಾಗಿ ನೋಡೋಣ. ಬನ್ನಿ, ನಮ್ಮ ಪಯಣದ ಮೊದಲನೇ ಭಾಗಕ್ಕೆ ಹೋಗೋಣ. ಬಿಸ್ನೆಸ್ ಅಂದ ತಕ್ಷಣ ದೊಡ್ಡ ಫ್ಯಾಕ್ಟ್ರಿ ಬೇಕು, ಕೋಟಿಗಟ್ಲೆ ದುಡ್ಡು ಬೇಕು ಅಂತ ತುಂಬಾ ಜನ ಅನ್ಕೊಂಡ್ಬಿಡ್ತಿರ್ತಾರೆ. ಮೊದಲು ಆ ಯೋಚನೆಯನ್ನ ತಲೆಯಿಂದ ತೆಗೆದಾಕೋಣ. ನಿಜ ಹೇಳ್ಬೇಕು ಅಂದ್ರೆ, ನಾವು ಪ್ರತಿದಿನ ಬಳಸೋ ಎಷ್ಟೋ ವಸ್ತುಗಳನ್ನ ಮನೆಯಲ್ಲೇ ಅಥವಾ ಒಂದು ಸಣ್ಣ ವರ್ಕ್ಶಾಪ್ನಲ್ಲಿ ತುಂಬಾನೇ ಕಡಿಮೆ ಬಂಡವಾಳದಲ್ಲಿ ಶುರು ಮಾಡಬಹುದು. ಅಂದ್ರೆ ಬಿಸ್ನೆಸ್ ಶುರು ಮಾಡೋದು ನಾವು ಅಂದ್ಕೊಂಡಷ್ಟು ಕಷ್ಟವೇನಲ್ಲ. ಇದು ನಮ್ಮ ಕನಸಿಗೆ ಒಂದು ಅದ್ಭುತವಾದ ಸ್ಟಾರ್ಟ್ ಕೊಡ್ಬೋದು. ಸರಿ, ಈಗ ಯಾವುದೇ ಬಿಸ್ನೆಸ್ನ ಅತೀ ಮುಖ್ಯವಾದ ಹಂತಕ್ಕೆ ಬರೋಣ. ಅದೇ ಅಡಿಪಾಯ. ಯಾವ ಪ್ರಾಡಕ್ಟ್ ಮಾಡಬೇಕು ಅಂತ ಯೋಚನೆ ಮಾಡೋಕ್ಕೂ ಮುಂಚೆ ಮಾಡಬೇಕಾದ ಈ ತಯಾರಿ ಇದೆಯಲ್ಲ, ಅದೇ ನಮ್ಮ ಯಶಸ್ಸಿನ ಬ್ಲೂ ಪ್ರಿಂಟ್. ಯಶಸ್ಸು ಬೇಕು ಅಂದ್ರೆ ಈ 3 ವಿಷಯಗಳು ತುಂಬಾನೇ ಮುಖ್ಯ. ಮೊದಲು ಮಾರ್ಕೆಟ್ ರಿಸರ್ಚ್ ಮಾಡಿ, ಜನರಿಗೆ ನಿಜವಾಗ್ಲೂ ಏನ್ ಬೇಕು ಅಂತ ತಿಳ್ಕೊಳ್ಳಿ. ಆಮೇಲೆ ನಮ್ಮ ಗುರಿಗಳೇನು, ಅದನ್ನು ಹೇಗೆ ತಲುಪಬೇಕು ಅಂತ ಒಂದು ಕ್ಲಿಯರ್ ಪ್ಲಾನ್ ಮಾಡ್ಕೊಳ್ಳಿ. ಎಲ್ಲಕ್ಕಿಂತ ಮುಖ್ಯವಾಗಿ ಆ ಪ್ರಾಡಕ್ಟ್ ಮಾಡೋಕೆ ಮತ್ತೆ ಅದನ್ನು ಮಾರ್ಕೆಟ್ ಮಾಡೋಕೆ ಬೇಕಾದ ಸ್ಕಿಲ್ಸ್ ಮತ್ತೆ ಟ್ರೈನಿಂಗ್ ಪಡ್ಕೊಳ್ಳಿ. ಈ ಅಡಿಪಾಯ ಎಷ್ಟು ಗಟ್ಟಿ ಇರುತ್ತೋ ಅಷ್ಟೇ ಸ್ಟ್ರಾಂಗ್ ಆಗಿ ಮುಂದೆ ಹೋಗ್ಬೋದು. ಅಡಿಪಾಯ ರೆಡಿ ಆಯಿತು. ಈಗ ನಮ್ಮ ಫೋಕಸ್ ಸರಿಯಾದ ಪ್ರಾಡಕ್ಟ್ ಅನ್ನ ಆಯ್ಕೆ ಮಾಡೋದು. ಈಗ ನಾವು ನೋಡಕ್ ಹೋಗ್ತಿರೋ ಐಡಿಯಾಗಳು ಸುಮ್ಮನೆ ಒಂದು ಲಿಸ್ಟ್ ಅಲ್ಲ, ಬದಲಿಗೆ ಸದ್ಯದ ಮಾರ್ಕೆಟ್ ಟ್ರೆಂಡ್ಗಳಿಗೆ ಸರಿಯಾಗಿ ಹೊಂದಿಕೊಳ್ಳುವ ಬಿಸಿನೆಸ್ ಅವಕಾಶಗಳು. ಮೊದಲನೇ ಟ್ರೆಂಡ್ ಪರಿಸರ ಕಾಳಜಿ. ಪ್ಲಾಸ್ಟಿಕ್ಗೆ ಬದಲಾಗಿ ಬಿದಿರಿನ ಟೂತ್ ಬ್ರಷ್ ಬಳಸಿ ಬಿಸಾಡೋ ಬದಲು ತಿನ್ನಬಹುದಾದ ಸ್ಪೂನ್ ಫೋರ್ಕ್ ಮತ್ತೆ ಡೆಕೋರೇಷನ್ಗೆ ಬಳಸೋ ಒಣಹೂವುಗಳು. ಪರಿಸರದ ಬಗ್ಗೆ ಕಾಳಜಿ ಇರೋ ಗ್ರಾಹಕರು ಇವೆಲ್ಲ ಬೇಗನೆ ಇಷ್ಟಪಡ್ತಾರೆ. ಅದಿಷ್ಟೇ ಅಲ್ಲ, ಇವುಗಳಿಗೆ ಗ್ಲೋಬಲ್ ಮಾರ್ಕೆಟ್ ಕೂಡ ಇದೆ. ಎರಡನೇ ಟ್ರೆಂಡ್ ಹೆಲ್ತ್ ಮತ್ತು ಹ್ಯಾಂಡ್ಮೇಡ್ ವಸ್ತುಗಳು. ಹರ್ಬಲ್ ಡ್ರಿಂಕ್ಸ್, ಮಲ್ಟಿಗ್ರೇನ್ ಹಿಟ್ಟು, ಕೈಯಿಂದಾನೇ ಮಾಡಿರೋ ಮ್ಯೂಸಿಕಲ್ ಇನ್ಸ್ಟ್ರುಮೆಂಟ್ಸ್ ಮತ್ತೆ ಯುನೀಕ್ ಆಗಿರೋ ಪರ್ಫ್ಯೂಮ್ಸ್. ಇವತ್ತು ಜನ ಆರೋಗ್ಯಕ್ಕೆ ಹೆಚ್ಚು ಗಮನ ಕೊಡುತ್ತಿದ್ದಾರೆ. ಹಾಗೆ ಅಥೆಂಟಿಕ್, ಕೈಯಿಂದ ಮಾಡಿದ ವಸ್ತುಗಳಿಗೆ ಹೆಚ್ಚು ಬೆಲೆ ಕೊಡುತ್ತಿದ್ದಾರೆ. ಓಕೆ, ಈಗ ನಾವು ಈ ಪಯಣದ ತುಂಬಾನೇ ಕ್ರಿಟಿಕಲ್ ಆದ ಒಂದು ಹಂತಕ್ಕೆ ಬಂದಿದ್ದೀವಿ. ಅದೇನಂದ್ರೆ, ನಮ್ಮ ಪ್ರಾಡಕ್ಟನ್ನ ಮಾರ್ಕೆಟ್ನಲ್ಲಿ ಎಲ್ಲರೂ ನೆನ್ಪಿಟ್ಕೊಳ್ಳೋ ಹಾಗೆ ಅದಕ್ಕೊಂದು ಯುನೀಕ್ ಬ್ರ್ಯಾಂಡ್ ಆಗಿ ಕಟ್ಟೋದು ಹೇಗೆ ಅಂತ. ಹಾಗಾದ್ರೆ ಈ ನಿಶ್ ಬ್ರ್ಯಾಂಡಿಂಗ್ ಅಂದ್ರೆ ಏನಪ್ಪ? ಸಿಂಪಲ್ ಆಗಿ ಹೇಳೋದಾದ್ರೆ, ನಮ್ಮ ಪ್ರಾಡಕ್ಟ್ಗೆ ಒಂದು ವ್ಯಕ್ತಿತ್ವ ಕೊಡೋದು. ಅದರ ಯುನೀಕ್ ಟೇಸ್ಟ್, ಅಟ್ರಾಕ್ಟಿವ್ ಪ್ಯಾಕೇಜಿಂಗ್ ಮತ್ತೆ ಅದರ ಹಿಂದಿರೋ ಒಂದು ಕಥೆ, ಇವೆಲ್ಲ ಸೇರಿ ಒಂದು ನಿರ್ದಿಷ್ಟ ಗುಂಪಿನ ಗ್ರಾಹಕರ ಮನಸ್ಸಲ್ಲಿ ಅದಕ್ಕೊಂದು ಜಾಗ ಕೊಡುತ್ತೆ. ಅದೇ ಬ್ರ್ಯಾಂಡಿಂಗ್ ಕಲೆ. ಈ ಮಾತು ಎಷ್ಟು ಪವರ್ಫುಲ್ ಆಗಿದೆ ನೋಡಿ. ನಮ್ ಬ್ರ್ಯಾಂಡ್ ಅನ್ನು ನ್ಯಾಚುರಲ್ ಅಥವಾ ಹ್ಯಾಂಡ್ ಮೇಡ್ ಅಂತ ನಾವು ಪೊಸಿಷನ್ ಮಾಡಿದ್ರೆ ಅದಕ್ಕೆ ಪ್ರೀಮಿಯಂ ವ್ಯಾಲ್ಯೂ ಸಿಗುತ್ತೆ. ಯಾಕಂದ್ರೆ ಇವತ್ತಿನ ಗ್ರಾಹಕರು ಕ್ವಾಲಿಟಿಗೆ ಮತ್ತು ನಂಬಿಕೆಗೆ ಹೆಚ್ಚು ಬೆಲೆ ಕೊಡಕ್ಕೆ ರೆಡಿ ಇದ್ದಾರೆ. ಹಾಗಾದ್ರೆ ಒಂದು ಸ್ಟ್ರಾಂಗ್ ಬ್ರ್ಯಾಂಡ್ ಕಟ್ಟೋಕೆ ಏನೇನ್ ಮಾಡಬೇಕು? ಕೆಲವು ಮುಖ್ಯ ಅಂಶಗಳು ಇಲ್ಲಿವೆ. ನಮ್ಮ ಪ್ರಾಡಕ್ಟ್ ಟೀ ಅಥವಾ ಕಾಫಿ ಆದ್ರೆ ಅದರ ಯೂನಿಕ್ ಟೇಸ್ಟ್ ನಮ್ಮ ಬ್ರ್ಯಾಂಡ್. ಪರ್ಫ್ಯೂಮ್ ಆದ್ರೆ ಅದರ ಬಾಟ್ಲಿ ಡಿಸೈನ್ ಗ್ರಾಹಕರನ್ನ ಸೆಳೀಬೇಕು. ನಮ್ಮ ಪ್ಯಾಕೇಜಿಂಗ್ ಯಾವಾಗಲೂ ಕ್ಲೀನಾಗಿ, ಪ್ರೊಫೆಷನಲ್ ಆಗಿ ಕಾಣಬೇಕು. ಮತ್ತೆ ತುಂಬಾನೇ ಮುಖ್ಯವಾಗಿ ನಮ್ಮ ಪ್ರಾಡಕ್ಟ್ ಅಥೆಂಟಿಕ್ ಅನ್ನೋದನ್ನ ಯಾವಾಗಲೂ ಎತ್ತಿ ಹಿಡಿಬೇಕು. ಪ್ರಾಡಕ್ಟ್ ರೆಡಿ ಇದೆ, ಬ್ರ್ಯಾಂಡ್ ಕೂಡ ರೆಡಿಯಾಗಿದೆ. ನೆಕ್ಸ್ಟ್ ಏನು? ಅದನ್ನ ಗ್ರಾಹಕರ ಕೈಗೆ ತಲುಪಿಸೋದು. ಇದಕ್ಕಾಗಿ ನಮ್ಮ ಹತ್ರ ಏನೆಲ್ಲ ದಾರಿಗಳಿವೆ ಅಂತ ನೋಡೋಣ ಬನ್ನಿ. ಪ್ರಾಡಕ್ಟ್ ಮಾರಾಟ ಮಾಡೋಕ್ಕೆ ಮುಖ್ಯವಾಗಿ 2 ದಾರಿಗಳಿವೆ. ಒಂದು ಆನ್ಲೈನ್, ಇನ್ನೊಂದು ಲೋಕಲ್ ಚಾನಲ್ಸ್. ಒಣಹೂವಿನಂಥ ಪ್ರಾಡಕ್ಟ್ಗಳನ್ನ ಅಮೆಜಾನ್ ಅಥವಾ ಇನ್ಸ್ಟಾಗ್ರಾಮ್ ಮೂಲಕ ದೇಶದ ಮೂಲೆ ಮೂಲೆಗೂ ತಲುಪಿಸ್ಬೋದು. ಇದಕ್ಕೆ ಸ್ಟ್ರಾಂಗ್ ಡಿಜಿಟಲ್ ಮಾರ್ಕೆಟಿಂಗ್ ಬೇಕು. ಇನ್ನೊಂದು ಕಡೆ ನಮ್ಮ ಪ್ರಾಡಕ್ಟ್ಗಳನ್ನ ನೇರವಾಗಿ ಸ್ಥಳೀಯ ದಿನಸಿ ಅಂಗಡಿ, ಕ್ಯಾಫೆಗಳಿಗೆ ಸಪ್ಲೈ ಮಾಡಬಹುದು. ಇಲ್ಲಿ ನಮ್ಮ ನಂಬಿಕೆ ಮತ್ತು ಒಳ್ಳೆ ಬೆಲೆ ಯಶಸ್ಸು ತಂದುಕೊಡುತ್ತೆ. ಸರಿ, ಈಗ ನಾವು ನಮ್ಮ ವಿಶ್ಲೇಷಣೆಯ ಕೊನೆ ಭಾಗಕ್ಕೆ ಬಂದಿದ್ದೀವಿ. ಒಂದು ಸಣ್ಣದಾಗಿ ಶುರು ಮಾಡಿದ ಬಿಸ್ನೆಸ್ ಅನ್ನು ಲಾಂಗ್ ಟರ್ಮ್ನಲ್ಲಿ ನಿರಂತರವಾಗಿ ಬೆಳೆಯೋ ಹಾಗೆ ಮಾಡೋದು ಹೇಗೆ ಅಂತ ನೋಡೋಣ. ಹಾಗಾದ್ರೆ ಲಾಂಗ್ ಟರ್ಮ್ ಸಕ್ಸಸ್ಗೆ ಫಾರ್ಮುಲಾ ಏನು? ಮೊದಲು
ಯಾವಾಗ್ಲೂ ಡಿಮ್ಯಾಂಡ್ ಇರೋ ಪ್ರಾಡಕ್ಟ್ ಆಯ್ಕೆ ಮಾಡಿ. ಆಮೇಲೆ ನಮ್ಮ ಪ್ರಾಡಕ್ಟ್ ಅನ್ನು ಕಾಲಕಾಲಕ್ಕೆ ಇಂಪ್ರೂವ್ ಮಾಡ್ತಾನೆ ಇರಬೇಕು. ಕ್ವಾಲಿಟಿ ವಿಷಯದಲ್ಲಿ ನೋ ಕಾಂಪ್ರಮೈಸ್. ನಮ್ಮ ಬ್ರ್ಯಾಂಡ್ ಐಡೆಂಟಿಟಿಯನ್ನ ಇನ್ನೂ ಸ್ಟ್ರಾಂಗ್ ಮಾಡ್ತಾ ಹೋಗ್ಬಿಟ್ಟು. ಎಲ್ಲಕ್ಕಿಂತ ಮುಖ್ಯವಾಗಿ ಕಷ್ಟಪಟ್ಟು ಕೆಲಸ ಮಾಡೋದು ಮತ್ತು ಸರಿಯಾದ ಪ್ಲಾನಿಂಗ್ ಇಲ್ಲದೆ ಏನೂ ಸಾಧ್ಯವಿಲ್ಲ ಅನ್ನೋದನ್ನ ಯಾವತ್ತೂ ಮರಿಬಾರ್ದು. ಈ ಎಲ್ಲ ಐಡಿಯಾಗಳನ್ನು ಕೇಳಿದ ಮೇಲೆ ಈಗ ನಾವು ಯೋಚನೆ ಮಾಡಬೇಕಾದ ಪ್ರಶ್ನೆ ಒಂದೇ. ನಮ್ಮ ಸ್ಕಿಲ್ಸ್ ಮತ್ತು ಮಾರ್ಕೆಟ್ ಡಿಮ್ಯಾಂಡ್ ಎರಡನ್ನೂ ಮನಸ್ಸಲ್ಲಿ ಇಟ್ಕೊಂಡ ನಾವು ನಿರ್ಮಿಸಲು ಕಾಯ್ತಾ ಇರೋ ಆ ಒಂದು ಅದ್ಭುತ ಪ್ರಾಡಕ್ಟ್ ಯಾವುದು? ಉತ್ತರವನ್ನು ಹುಡುಕೋಕೆ ಇದು ಸಕಾಲ.